ನಾನೇನು ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಟ್ರೆಂಡಿಂಗ್ ಏಟರ್ ಅಬಿ ಯೂಟ್ಯೂಬ್ ಚಾನಲ್. ಫ್ರೀ ಓದಲ್ಲಿ ನೋಡಿದ್ರಲ್ಲ, ಆ ರೀತಿ ಒಂದು ಸ್ಟೇಟಸ್ ವಿಡಿಯೋನ ನಿಮ್ಮ ಫೋಟೋ ಹಾಕಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಒಂದು ಸ್ವಲ್ಪ ಆದರೂ ಮಿಸ್ ಮಾಡಿದ್ರೆ ನಿಮಗೆ ವಿಡಿಯೋ ಚೆನ್ನಾಗಿ ಕ್ರಿಯೇಟ್ ಆಗಲ್ಲ, ಲುಕ್ ಕಾಣಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನೋಡಿ, ಈ ಥರ ಸ್ಕ್ಯಾನರನ್ನು ವಿಡಿಯೋ ಲಾಸ್ಟಲ್ಲಿ ಕೊಟ್ಟಿರ್ತೀನಿ ನಾನು. ಈ ಥರ ಸ್ಕ್ಯಾನರ ವಿಡಿಯೋ ಲಾಸ್ಟಲ್ಲಿ ಕೊಟ್ಟಿರ್ತೀನಿ. ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೋಬೇಕಾಗುತ್ತೆ. ಮತ್ತು ನಿಮಗೆ ಯಾವುದೇ ಥರದ ಎಡಿಟಿಂಗ್ ಇರಲಿ, ಆಲ್ ಎಡಿಟಿಂಗ್, ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ವಿಡಿಯೋ, ಬರ್ತ್ಡೇ ವಿಡಿಯೋ, ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ, ಯಾವುದೇ ಥರದ ಎಡಿಟಿಂಗ್ ಇರಲಿ, ನನಗೆ ಈ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅದರಲ್ಲಿ ಆ್ಯಡ್ಮಿನ್ ಇದ್ದೀನಿ. ನನಗೆ ಮೆಸೇಜ್ ಮಾಡಿ, ಬ್ರೋ ವಿಡಿಯೋ ಬೇಕಾಗಿದೆ ಅಂತ ಮೆಸೇಜ್ ಮಾಡಿ, ನಾನು ಮಾಡಿಕೊಡ್ತೀನಿ. ನಿಮಗೆ ಫ್ರೀಯಾಗಿ ಆಗಲ್ಲ, ಅಮೌಂಟ್ ತೊಗೊಂಡು ಮಾಡಿಕೊಡ್ತೀನಿ. ದುಡ್ಡು ತೊಗೊಂಡು ಮಾತ್ರ ವಿಡಿಯೋ ಮಾಡೋದು. ಈಗ ನೋಡಿ, ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಬ್ಯಾಕ್ ಬನ್ನಿ. ಇಲ್ಲಿ ಒಂದು ಗೂಗಲ್ ಇದೆಯಲ್ಲ, ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಒಂದು ಕ್ಯಾಮ್ರಾ ಆಪ್ಷನ್ ಕಾಣ್ತಾ ಇದೆ, ಕ್ಯಾಮ್ರಾ ಆಪ್ಷನ್, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡಿ. ಈಗ ನೋಡಿ, ಒಂದು ಲಿಂಕ್ ಬಂತು, ಮೇಲೆ ಲಿಂಕ್ ಬಂದಿದೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ವೆರಿಫಿಕೇಶನ್ ಆಯ್ತಾ ಇದೆ ನೋಡಿ. ಈಗ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಂಪೋರ್ಟ್ ಆಗ್ತಾ ಇದೆ. ಈಗ ಇಂಪೋರ್ಟ್ ಆಯಿತು. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಟು ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪ್ರಾಜೆಕ್ಟು ನಿಮ್ಮ ಅಲೈಟ್ ಮೋಷನಲ್ಲಿ ಇಂಪೋರ್ಟ್ ಆಗುತ್ತೆ. ಈಗ ಈ ಫೋಟೋನ ಡಿಲೀಟ್ ಮಾಡಿಬಿಡಿ. ಈಗ ನಿಮ್ಮ ಫೋಟೋನ ಆ್ಯಡ್ ಮಾಡೋಕ್ಕೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ಫೋಟೋನ ಹಾಕೊಳ್ಳಿ. ಇಲ್ಲಿ ಇನ್ನು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಬಂದುಬಿಟ್ಟು ಫೋಟೋನ ಆ್ಯಂಗಲ್ ಚೇಂಜ್ ಮಾಡಿ. ಈ ಥರ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಪಿಲ್ ಕಾಂಪೋಸಿಷನ್ ಏರಿಯಾ ಕೊಡಿ. ಈ ಥರ ಸೆಟ್ ಮಾಡಿಬಿಟ್ಟು ಫೋಟೋ ಹಿಂದ್ಗಡೆ ಲಾಂಗ್ ಪ್ರೆಸ್ ಮಾಡಿ ಕೆಳಗಡೆ ತೊಗೊಂಬನ್ನಿ. ಈ ಥರ ಕರೆಕ್ಟಾಗಿ ಸೆಟ್ ಮಾಡಿ. ಈಗ ನೋಡಿ, ಈ ಥರ ವಿಡಿಯೋ ಕ್ರಿಯೇಟ್ ಆಯಿತು. ಇನ್ನೂ ಮುಗಿದಿಲ್ಲ ಈ ವಿಡಿಯೋ ಮಾಡೋದು, ಇನ್ನೂ ತುಂಬ ಇದೆ. ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅದು ಇದು ಎಕ್ಸ್ಪೋರ್ಟ್ ಆದ ನಂತರ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಎಕ್ಸ್ಪೋರ್ಟ್ ಆಗಿ ತಡ ಆಗುತ್ತೆ. ಇದು ನೀವು ಇದನ್ನು ಎಕ್ಸ್ಪೋರ್ಟ್ ಆದ ನಂತರ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ್ಬಿಟ್ಟು ಕ್ಯಾಪ್ಕಟ್ನ ಓಪನ್ ಮಾಡ್ಕೊಳ್ಳಿ. ಕ್ಯಾಪ್ಕಟ್ನ ಓಪನ್ ಮಾಡ್ಕೋಬೇಕು. ಕ್ಯಾಪ್ಕಟ್ ಓಪನ್ ಮಾಡಿಬಿಟ್ಟು ಇಲ್ಲಿ ನ್ಯೂ ವಿಡಿಯೋ ಇದೆಯಲ್ಲ, ಪ್ಲಸ್ ಐಕನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನೀವೀಗ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ನಾರ್ಮಲ್ ವಿಡಿಯೋ ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಈ ಥರ ಇರುತ್ತೆ. ನಿಮ್ಮ ಒಂದು ವಿಡಿಯೋ ಇರ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಕಡೆ ಸ್ಲೈಡ್ ಮಾಡಿದ್ರೆ ಇಲ್ಲಿ ನೋಡಿ ಫಿಲ್ಟರ್ಸ್ ಅಂತ ಇದೆ. ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನಿಮಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನು ಹಾಕೊಳ್ಳಿ. ನಾನು ನೋಡಿ, ಈ ಥರ ಇರುತ್ತೆ ಎಫೆಕ್ಟ್ಸ್. ಇಲ್ಲಿ ನೋಡಿ, ಇದು ಯಾವ ಥರ ಕಾಣುತ್ತೆ. ನಿಮಗೆ ಯಾವುದು ವಿಡಿಯೋ, ನಿಮ್ಮ ಫೋಟೋಗೆ ಯಾವುದು ಒಂದು ಫಿಲ್ಟರ್ ಚೆನ್ನಾಗಿ ಕಾಣುತ್ತೋ ಆ ಫಿಲ್ಟರನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಹಿಂದೆ ನಿಮ್ಗೆ ತೋರಿಸಿದ್ದೆನಲ್ಲ ಫ್ರೀಯಲ್ಲಿ ಯಾವ್ಯಾವ ಆ್ಯಡ್ ಮಾಡಿದ್ದೆ ಅಂದರೆ, ಇಲ್ಲಿ ನೋಡಿ ಸಾಫ್ಟ್ ಜೀನರ್ ಅಂತ ಇದೆಯಲ್ಲ, ಅದನ್ನು ಮತ್ತು ಇನ್ನೊಂದು ಆ್ಯಡ್ ಮಾಡಿದ್ದೆ ನಾನು. ಫಿಲ್ಟರ್ಸ್ ಮೇಲೆ ಬನ್ನಿ. ನಿಮ್ಮ ಫೋಟೋಗೆ ಯಾವ ಸೆಟ್ ಆಗುತ್ತೋ ಅದನ್ನೇ ಮಾಡಿ, ಒಳ್ಳೆಯದು, ಚೆನ್ನಾಗಾಗುತ್ತೆ. ನಾನು ಈಗ ಮಾಡಿದ್ದೆ ನೋಡಿ, ನಿಮಗೆ ತೋರಿಸಿದ ವಿಡಿಯೋದಲ್ಲಿ ಇದೇ ರೀತಿ ಮಾಡಿದ್ದೆ ನಾನು. ಈ ಥರ ಮಾಡಿಬಿಟ್ಟು ಇದನ್ನು ಸೇವ್ ಮಾಡ್ಕೊಳ್ಳಿ ಅಷ್ಟೇ. ನಾನು ಡಿಲೀಟ್ ಮಾಡಿ. ಇಲ್ಲಿ ನೋಡಿ ಎಕ್ಸ್ಪೋರ್ಟ್ ಇದೆಯಲ್ಲ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಆಗುತ್ತೆ.
ಎಕ್ಸ್ಪೋರ್ಟ್ ಆದ ನಂತರ ನಿಮ್ಮ ವಿಡಿಯೋ ಪೂರ್ತಿ ಕ್ರಿಯೇಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.